ಹಾಯ್ ಹಲೋ ಗುಡ್ ಮಾರ್ನಿಂಗ್ ಗೈಸ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ಸೊ ಈಗ ಬೆಳಿಗ್ಗೆ ಗಂಟೆ 6:30 ಆಗಿದೆ. ಹಾಗಾಗಿ ಈಗ ಚಳಿ ಆಗ್ತಾ ಉಂಟು ತುಂಬ. ಹೊರಗಡೆ ಇದ್ದೇನೆ. ಒಂದು ನಿಮಿಷ. ಮಗು ಎದ್ಲು. ನಾನು ಅವಳು ಎದ್ದಿದ್ದಕ್ಕಿಂತ ಮೊದಲು ಬರುವ ಅಂತೇಳಿ ಅಂದ್ಕೊಂಡೆ. ಬಂದಿದ್ದೇನೆ, ಅವಳು ಎದ್ದೇಳಿದ್ದಕ್ಕಿಂತ ಮೊದಲೇ ಬಂದಿದ್ದೇನೆ. ಆದರೆ ಎದ್ಲು ಅವಳು. ಎದ್ದಾದ್ಮೇಲೆ ಇದು ಕೂಗ್ತಾ ಇದ್ದಾನೆ. ಹಸ್ಬೆಂಡ್ ಇದ್ದಾರೆ ಅಲ್ಲಿ, ಸೊ ಹಾಗಾಗಿ ನೋಡಬೇಕು. ಈಗ ಕೂಗುದು ನಿಲ್ಲಿಸದಿದ್ದರೆ ಹೋಗಬೇಕು. ಕೂಗ್ತಾ ಇದ್ದಾಳೆ, ಅವಳು ನಿಲ್ಲಿಸೋದಿಲ್ಲ ಕೂಗುದು. ಗಾಯ್ಸ್, ಟೀ ಕುಡ್ದಾಯಿತು. ಇವತ್ತು ಚಪಾತಿ ಮಾಡಿದ್ದೆ, ಸೊ ಆಗಲಿಲ್ಲ ತೋರಿಸ್ಲಿಕ್ಕೆಲ್ಲ. ಬೇಗ ಮಾಡಿ ಎದ್ದಿದ್ದೆ. ಆದರೆ ಎದ್ದೇಳಬೇಕಾದ್ರೆ ಮತ್ತೆ ಪುನಃ ಮಗು ಎದ್ದಿತ್ತಲ್ಲ, ಹಾಗಾಗಿ ಹೋಗಿ ಅವಳನ್ನು ಮಲಗಿಸಿ ಬರಬೇಕಾದ್ರೆ ತುಂಬ ಲೇಟ್ ಆಯಿತು. ಪುನಃ ಅವಳು ಮಲಗಬೇಕಾದ್ರೆ, ಹಾಗಾಗಿ ಬೇಗ ಮಾಡಿದ್ದೆ. ಹಾಗಾಗಿ ಆಗಲಿಲ್ಲ ವ್ಲಾಗ್ ಮಾಡಲಿಕ್ಕೆ. ಸೊ ಓಕೆ ಗೈಸ್, ಇನ್ನೂ ಸ್ವಲ್ಪ ಪಾತ್ರೆ ಇದೆ, ಪಾತ್ರೆ ತೊಳಿಬೇಕು. ಮತ್ತು ಇದು ನೀರು ತುಂಬಿಸಿಟ್ಟಿದ್ದೇನೆ. ಅಂದರೆ 2 ಬಾಟಲ್ ಕೊಟ್ಟಾಯಿತು. ಇದು ಕೆಳಗಡೆ ಇಡಲಿಕ್ಕೆ, ನೀರು ತುಂಬಿಸಲಿಕ್ಕೆ, ಕುಡಿಲಿಕ್ಕೆ. ಹಾಗಾಗಿ ಅದು ಫಿಲ್ಟರ್ ನೀರು ಬರ್ತದೆ, ಅದರಿಂದ ನಾವು ತುಂಬಿಸೋದು. ಸೊ ಪಾತ್ರೆ ತೊಳಿಬೇಕು, ಮತ್ತು ಕಸ ಗುಡಿಸಬೇಕು, ಒರೆಸಬೇಕು, ಮತ್ತು ಬಟ್ಟೆ ಒಗಿಬೇಕು. ಅಷ್ಟೇ ಗೈಸ್. ಅಷ್ಟಾದಮೇಲೆ ಇವತ್ತು ಚಪಾತಿ ಮಾಡಿದ್ದೆ. ಸೊ ಆಯಿತು ಬ್ರೇಕ್ಫಾಸ್ಟ್. ಇಷ್ಟು ಉಳೀತು ಚಪಾತಿ. ಇಬ್ಬರಿಗೆ ಮಾತ್ರ ಅಲ್ಲ, ಇವತ್ತು ಸ್ವಲ್ಪ ಜಾಸ್ತಿ ಆಯಿತು ಮಾಡಿದ್ದು. ಅಂದರೆ ಜಾಸ್ತಿ ಇದು ಹಿಟ್ಟು ಜಾಸ್ತಿ ಆಯಿತು ಕಲಿಸಿದ್ದು, ಮತ್ತು ಚಪಾತಿ ಕೂಡ ಸ್ವಲ್ಪ ಜಾಸ್ತಿ ಆಯಿತು. ಮತ್ತು ಅಂದ್ಕೊಂಡೆ ಸುಮ್ಮನೆ ಯಾಕೆ ಇದು ಹಿಟ್ಟು ಕಲಿಸಿ ಇಡುವುದಂತೇಳಿ ಮಾಡಿ ಇಟ್ಟರೆ ಆಗ್ತದೆ. ಅದು ಉಳಿದ್ರೆ ಮತ್ತು ಮಧ್ಯಾಹ್ನ ಕೂಡ ತಿನ್ನಲಿಕ್ಕೆ ಆಗ್ತದಲ್ಲ. ಹಾಗಾಗಿ ಮಧ್ಯಾಹ್ನಕ್ಕೆ ಕೂಡ ಇಲ್ಲಿ ಒಂದು ನೋಡಿ ಗೈಸ್, ಪಾರಿವಾಳ, ಒಂದು ಪಾರಿವಾಳ ಬಂತು ನಮ್ಮ ಬಾಲ್ಕನಿಗೆ. ಕಾಣ್ತದ ಗೊತ್ತಿಲ್ಲ, ಕಾಣ್ಬೋದು. ಅಂದರೆ ಅದರದ್ದು ಕಣ್ಣಿದೆ ಅಲ್ಲ, ಕಣ್ಣಿಗೆ ಏನೋ ಆಗಿದೆ. ನನ್ನ ಹಸ್ಬೆಂಡ್ ಹಿಡಿದು ಮಗುವಿಗೆ ತೋರಿಸಿ ಆಮೇಲೆ ಅವರು ಈ ಥರ ಬಿಡ್ತಾರೆ. ಆದರೆ ಇವತ್ತು ಅದು ಬಂದಾದ್ಮೇಲೆ ಅದರ ಕಣ್ಣಿಗೆ ಏನೋ ತಾಗಿದೆ. ಹಾಗಾಗಿ ಅದರ ಕಣ್ಣಿಗೆ ಆಯಿಂಟ್ಮೆಂಟ್ ಹಚ್ಚಿ, ಮತ್ತು ಹಸ್ಬೆಂಡ್ ಹೇಳಿದರು ಇಲ್ಲಿ ಇರಲಿ ಅಂತ. ಅಂದರೆ ಒಂದು ದಿನಕ್ಕೆ ಇಲ್ಲಿ ಇರಲಿ, ತಿಂಡಿ ಎಲ್ಲ ಸ್ವಲ್ಪ ಅಕ್ಕಿ ಮತ್ತು ನೀರೆಲ್ಲ ಹಾಕಿ ಇಟ್ಟಿದ್ದೇನೆ. ಸೊ ಇಲ್ಲದಿದ್ದರೆ ಬೇರೆ ಕಡೆ ಎಲ್ಲ ಹೋದರೆ ಮತ್ತು ಪುನಃ ಜಾಸ್ತಿ ಆಗ್ತದಲ್ಲ. ಹಾಗಾಗಿ ಇರಲಿ ಅಂತೇಳಿ ಒಂದು ದಿನ ನೋಡುವ, ಕಡಿಮೆ ಆಗ್ಬೋದು. ಬೆಟಡಿನ್ ಆಯಿಂಟ್ಮೆಂಟ್ ಹಚ್ಚಿದ್ದೇನೆ, ಸೊ ನೋಡುವ ಕಡಿಮೆ ಆಗ್ಬೋದು. ಅದ್ರ ಕಣ್ಣಿಗೇನು ತಾಗಿದೆ ಅಂದರೆ ಕಣ್ಣೇ ಇಲ್ಲ, ಕಣ್ಣೇ ಕಾಣುವುದಿಲ್ಲ. ಅದಕ್ಕೆ ಕಣ್ಣು ಫುಲ್ ಹೋಗಿದೆ. ಅದು ನೋವಾಗ್ತದೇನ ಪಾಪ, ಗೊತ್ತಿಲ್ಲ. ನೋಡುವ ನಾಳೆ ತನಕ ವೇಟ್ ಮಾಡುವ. ಹಾಗಾಗಿ ಈ ಗೂಡಿನೊಳಗಡೆ ಹಾಕಿ ಇಟ್ಟಿದ್ದೇವೆ. ಇದು ನಮ್ಮದು ಮೊದಲಿದು ಹಕ್ಕಿ ಇತ್ತು, ಒಂದು ಚಿಕ್ಕದು ಪಕ್ಷಿ ಇತ್ತು, ಅದನ್ನು ಇಟ್ಟಿದ್ವಿ. ಸೊ ಈಗ ಇಲ್ಲ, ಬೇರೆಯವರಿಗೆ ಕೊಟ್ಟಿದ್ವಿ. ನಾವು ಊರಿಗೆಲ್ಲ ಹೋಗ್ಬೇಕಾದ್ರೆ ಕಷ್ಟ ಆಗ್ತದಲ್ಲ ಅಂತೇಳಿ ಬೇರೆಯವ್ರಿಗೆ. ಹಾಗಾಗಿ ಗೂಡು ಮಾತ್ರ ಇದೆ. ಸೊ ಓಕೆ ಗೈಸ್, ನೋಡುವ ನಾಳೆಗೆ ಏನು ಹೇಗೆ ಆಗ್ತದಂತ. ಓಕೆ ನೋಡುವ. ಇನ್ನು ಕೆಲಸ ಎಲ್ಲ ಆದಮೇಲೆ ಪಾತ್ರೆ ಎಲ್ಲ ತೊಳೆದು ಅನ್ನ ಇಡಬೇಕು. ಮತ್ತು ನೋಡುವ ಗೈಸ್. ಓಕೆ, ಎಲ್ಲ ಕೆಲಸ ಆದಮೇಲೆ ನಾನು ಸಿಗ್ತೇನೆ. ಓಕೆ ಗೈಸ್, ಎಲ್ಲ ಕೆಲಸ ಎಲ್ಲ ಆಯಿತು. ಗುಡಿಸಿ ಒರೆಸಿ ಅನ್ನ ಎಲ್ಲ ಮಾಡಿ ಆಯಿತು. ಸೊ ಈಗ ಸ್ನಾನ ಎಲ್ಲ ಆಯಿತು, ಎಲ್ಲ ಬೇಗ ಆಯಿತು.
ಅನ್ನ ಮಾಡಿ ಆಯಿತು, ನೀರು ಅಂತು ಮತ್ತು ಅಷ್ಟೇ ಗಾಯ್ಸ್. ಈಗ ವಾಷಿಂಗ್ ಮಿಷಿನಿಗೆ ಬಟ್ಟೆ ಹಾಕಿದ್ದೆ, ಅಂದರೆ ಕೈಯಲ್ಲೇ ಒಗೆಯುವುದು, ಕೈ ಮತ್ತು ಅದು ಸ್ಪಿನ್ ಮಾಡಲಿಕ್ಕೆ, ಡ್ರೈ ಮಾಡಲಿಕ್ಕೆ ಇದಕ್ಕೆ ವಾಷಿಂಗ್ ಮಿಷಿನಿಗೆ ಹಾಕ್ತೇನೆ. ಅಂದರೆ ಇಲ್ಲಿ ಅಷ್ಟು ಬಿಸಿಲುಂಟು, ಆದರೆ ಇಲ್ಲಿ ನಮ್ಮದು ಗ್ಯಾಲರಿಯಲ್ಲಿ ಅಷ್ಟು ಬಿಸಿಲು ಬರಲ್ಲ, ಹಾಗಾಗಿ ಸ್ವಲ್ಪ ಇದು ಡ್ರೈ ಮಾಡಿ ಹಾಕೋದು. ಹಾಗೆ ಬಟ್ಟೆ ಒಣಗಲಿಕ್ಕೆ ಹಾಕಿ ಆಯಿತು. ಈಗ ಏನಿಲ್ಲ, ಮಗುವಿಗೆ ಊಟ ಕೊಡಬೇಕು. ಟೈಮ್ ಆಗಲಿಲ್ಲ, 10 ನಿಮಿಷ ಟೈಮ್ ಆಗಲಿಲ್ಲ, ಇನ್ನೂ ಟೈಮ್ ಇದೆ. ಸೊ ಹಾಗಾಗಿ ಊಟ ಕೊಡಬೇಕು. ಸೊ ಓಕೆ ಗೈಸ್, ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಹೇಳ್ತೇನೆ ಇವತ್ತು ಏನೆಲ್ಲ ಮಾಡ್ತಿದ್ದೇನೆ ಅಂತ. ಥ್ಯಾಂಕ್ ಯು ಫಾರ್ ವಾಚಿಂಗ್.